ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ನಾವು ಸಂಡೇ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನದ ವಿಶೇಷತೆಯನ್ನು ನಿಮ್ಮ ಜೊತೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿನ ವಿಶೇಷತೆ ಏನಂದರೆ, ಮದುವೆ ಆಗ್ದಲೇ ಇರೋರಿಗೆ, ಮಕ್ಕಳಾಗ್ದಲೇ ಇರೋರಿಗೆ, ಜಮೀನಿಂದು ಪ್ರಾಬ್ಲಮ್ಸ್ ಇರೋರಿಗೆ, ಯಾವುದೇ ಥರದ ಮನೆ ಕಟ್ಟೋಕ್ಕಾಗ್ದಲೇ ಇರೋರು, ಸೈಟ್ ತಗೊಳಕ್ಕಾಗ್ದಲೇ ಇರೋರು, ಯಾವುದಾದ್ರೂ ನಮ್ಮ ತುಂಬ ವರ್ಷದಿಂದ ನಮಗೆ ಕೆಲಸ ಆಗೇ ಇಲ್ಲ ಅನ್ನೋರು ಈ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ಬಲಭಾಗದಲ್ಲಿ ಒಂದು ಕವರಲ್ಲಿ 3 ಇಡಿ ಮಣ್ಣು ತಗೊಂಡು ದೇವಸ್ಥಾನನ 11 ಪ್ರದಕ್ಷಿಣೆ ಹಾಕಿ ದೇವಸ್ಥಾನದವ್ರ ಹತ್ರ ರೆಸಿಪ್ಟ್ ತಗೊಂಡು ತಂದು ಇಲ್ಲಿ ಇಡಬೇಕು. ಮನೆ ಕಟ್ತಾ ಇರೋರು ಮಾತ್ರ ಇಟ್ಟಿಗೆ ತಗೋಬೇಕು. ದೇವಸ್ಥಾನದ ಅರ್ಚಕರು ಮಣ್ಣು ಮತ್ತು ಇಟ್ಟಿಗೆಗೆ ತೀರ್ಥ ಹಾಕಿ ಅರ್ಚನೆ ಮಾಡಿ ಪೂಜೆ ಮಾಡಿ ಕೊಡ್ತಾರೆ. ಆ ಮಣ್ಣನ್ನು ಮನೆಗೆ ತಗೊಂಡೋಗಿ ಒಂದೊಳ್ಳೆ ಬಿಳಿ ಬಟ್ಟೆಗೆ ಅರಿಶಿನ ಹಾಕಿ ಅರಿಶಿನದ ಬಟ್ಟೆ ಮಾಡಿ ಕಟ್ಟಿ ದೇವರ ಮನೇಲಿ ಇಟ್ಟು ಪೂಜೆ ಮಾಡಬೇಕು ಪ್ರತಿನಿತ್ಯ. ನಾವು ಅಂದ್ಕೊಂಡಿದ್ದ ಕೆಲಸ ಆದಮೇಲೆ ಮತ್ತೆ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿ ಅರ್ಕೆ ತೀರಿಸಿ ಮನೆಗೆ ಹೋಗಿ ಪೂಜೆ ಮಾಡಿ ಆ ಮಣ್ಣನ್ನು ತುಳಸಿ ಗಿಡಕ್ಕೆ ಹಾಕಬೇಕು. ನಿಮ್ಮ ಕೆಲಸ ಕಾರ್ಯ ಏನಾಗಬೇಕು ಅಂದ್ಕೊಂಡಿದ್ರೆ ಕೆಲಸ ಕಾರ್ಯ ಆದವರೆಗೂ ಮನೆಯಲ್ಲಿ ಪೂಜೆ ಮಾಡಿ ಆದ್ಮೇಲೆ ಮತ್ತೆ ಬಂದು ದೇವರ ದರ್ಶನ ಮಾಡಿ ದೇವರಿಗೆ ಹತ್ತೆ ಸಲ್ಲಿಸಿ ಈ ಮಣ್ಣನ್ನು ಲಾಸ್ಟ್ ಪೂಜೆ ಮಾಡಿ ನಿಮ್ಮ ಮನೆ ತರಿಸಿಬೇಕಾಗ್ತದೆ. ಇಟ್ಟಿಗೆ ತಂದಿರೋರು ಒಂದು ಇಟ್ಟಿಗೆನ ದೇವರ ಬಲಭಾಗದ ಇಡಿ, ಮತ್ತೊಂದು ಇಟ್ಟಿಗೆ ತಗೊಂಡು ನಿಮ್ಮ ಮನೆಯ ಈಶಾನ್ಯ ಭಾಗದ ಗೋಡೆಗೆ ಸೇರಿಸಿ. ನಾನು ಈ ದೇವಸ್ಥಾನಕ್ಕೆ ಇದು 2ನೇ ಸರಿ ಬರ್ತಾ ಇರೋದು. ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಬಂದಿದೆ. ಆವಾಗ ಇಷ್ಟು ಮಾತ್ರ ದೇವಸ್ಥಾನ ಇತ್ತು. ಇದು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಈಗಲೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಲಾಸ್ಟ್ ಟೈಮ್ ಬಂದಾಗ ನನಗೆ ಇಷ್ಟು ರಶ್ ಇರಲಿಲ್ಲ. ಫುಲ್ ಡೈರೆಕ್ಟ್ ದರ್ಶನಕ್ಕೆ ಹೋಗಿದ್ವಿ ನಾವು ಒಳಗಡೆ. ಈ ಸಾರಿ 1 ಅವರ್ ಕ್ಯೂ ಅಲ್ಲಿ ನಿಂತಿದ್ದೀವಿ ದರ್ಶನಕ್ಕೋಸ್ಕರ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಸೊ ನಾನು ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ. ಇದೇ ನೋಡಿ ಮೂಲ ದೇವರು. ಸ್ವಾಮಿ ದರ್ಶನ ಆದಮೇಲೆ ಬಲಗಡೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದ ದರ್ಶನ ಮಾಡಿ ಆ ದೇವರ ದರ್ಶನ ಮಾಡಿ ದೇವಸ್ಥಾನದ ಎಡಭಾಗದಲ್ಲಿ ಪ್ರಸಾದ ಕೊಡ್ತಾರೆ. ಅಲ್ಲಿ ಪ್ರಸಾದ ತಗೊಳ್ಳಿ. ಇದು ಕಾವೇರಿ KRS ಬ್ಯಾಕ್ ವಾಟರಲ್ಲೇ ಇರೋದು ಈ ದೇವಸ್ಥಾನ. ಅಲ್ಲಿ ಕಾಣಿಸ್ತಾ ಇರೋದು ಕಾವೇರಿ ನದಿ. ಬೆಂಗಳೂರಿಂದ 158 ಕಿಲೋಮೀಟರ್ಸ್ ಆಗುತ್ತೆ ಈ ದೇವಸ್ಥಾನಕ್ಕೆ. ಗೂಗಲ್ ಮ್ಯಾಪಲ್ಲಿ ಕಲ್ಲಳ್ಳಿ ಭೂವರಹ ಸ್ವಾಮಿ ದೇವಸ್ಥಾನ ಅಂತ ಹಾಕ್ಕೊಳ್ಳಿ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ. ಈ ದೇವಸ್ಥಾನಕ್ಕೆ 900 ವರ್ಷದ ಇತಿಹಾಸ ಇದೆ. ಈ ದೇವಸ್ಥಾನ ಇರೋದನ್ನು KRS ಬ್ಯಾಕ್ ವಾಟರಲ್ಲೇ. ಇಲ್ಲಿದ್ದಂಥ ಹಳೆ ದೇವಸ್ಥಾನ ಡ್ಯಾಮಲ್ಲಿ ನೀರು ಹೆಚ್ಚಾಗಿ 20 ವರ್ಷಕ್ಕೂ ಹೆಚ್ಚು ಕಾಲ ನೀರಲ್ಲೇ ಮುಳುಗೋಗಿತ್ತಂತೆ ಇದು. ಅದಾದಮೇಲೆ 2000 ಇಸ್ವಿ ಆದಮೇಲೆ ಈ ದೇವಸ್ಥಾನ ಪೂರ್ತಿಯಾಗಿ ಸಿಕ್ಕಿರೋದು. ಅದಾದಮೇಲೆ ಶ್ರೀಹರಿಕೋಟೆ ಅನ್ನೋರು ಈ ದೇವಸ್ಥಾನನ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿರೋದು ಇವಾಗಿರೋ ದೇವಸ್ಥಾನ. ಅದೇ ಹಳೆಯ ದೇವಸ್ಥಾನದ ಕಲ್ಲನ್ನೇ ಯೂಸ್ ಮಾಡಿ ಕಟ್ಟಿರೋ ದೇವಸ್ಥಾನ ಇದು. ಅದಕ್ಕೆ ಕಲ್ಲಿಗೆ ಪಾಲಿಷ್ ಮಾಡಿ ಕಟ್ಟಿದ್ದಾರೆ. ಈ ದೇವಸ್ಥಾನದೊಳಗಡೆ ವಿಷ್ಣು, ಶಿವ ಮತ್ತು ಗಣೇಶ, ಆಂಜನೇಯ, ವಿಷ್ಣುವಿನ ದಶಾವತಾರ, 7 ನದಿಗಳು, 7 ಋಷಿಗಳು ಪ್ರತಿಯೊಂದನ್ನು ಒಳಗಡೆ ದೇವಸ್ಥಾನದೊಳಗಡೆ ಒಂದು ವಿಗ್ರಹಗಳ ರೂಪದಲ್ಲಿ ಕೆತ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೊಂದು ವಿಶೇಷತೆ ಅನ್ಬೋದು ಈ ದೇವಸ್ಥಾನದೊಳಗಡೆ. ಈಗಲೂ ಡ್ಯಾಮಲ್ಲಿ ನೀರು ಹೆಚ್ಚಾದಾಗ ಈ ಥರ ಈ ದೇವಸ್ಥಾನ ಸುತ್ತ ನೀರು ಬರುತ್ತೆ. ಈ ದೇವಸ್ಥಾನದೊಳಗಡೆ ವಿಡಿಯೋಗ್ರಫಿಗೆ, ಫೋಟೋಗ್ರಫಿಗೆ ಅಲೋ ಇಲ್ಲ. ಇದು ಗೂಗಲಲ್ಲಿ ಸರ್ಚ್ ಮಾಡಿ ತೊಗೊಂಡಿರೋ ಫೋಟೋಸ್ ನಾನು ನಿಮಗೆ ತಿಳ್ಸೋಕ್ಕೋಸ್ಕರ. ಇಲ್ಲಿರೋದು ಕೃಷ್ಣ, ಒಳಗಡೆ ಕೃಷ್ಣನ ವಿಗ್ರಹ ಇದೆ. ಸುತ್ತ ಬೃಂದಾವನ, ಈ ಥರ ದೇವಸ್ಥಾನದ ಸುತ್ತ ಬೃಂದಾವನ. ಇಲ್ಲೆಲ್ಲ ತುಳಸಿ ಗಿಡ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಸಂಜೆ ಹೊತ್ತು ವ್ಯೂಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿರೋ ಕೃಷ್ಣನ ವಿಗ್ರಹದ ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿರೋ ಕೃಷ್ಣನ ವಿಗ್ರಹ ದನ ಕರುಗಳಿಗೋಸ್ಕರ ಕೊಳಲನ್ನು ನುತ್ತಾ ಇರೋ ವಿಗ್ರಹ ಅಂತೆ. ನೋಡೋಕೆ ಒಳಗಡೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಇರೋದು ಕನ್ನಂಬಾಡಿ ಅನ್ನೋ ಗ್ರಾಮದಲ್ಲಿ. ಅಲ್ಲಿಂದ ನಾವು ಬಂದಿದ್ದು ನೆಕ್ಸ್ಟ್ ಪ್ಲೇಸ್ ಅಂದರೆ KRS ಡ್ಯಾಮ್ ಹತ್ರ ಇರೋ ಈ KRS ಪಾರ್ಕ್ಗೆ. ಏನಪ್ಪ ಅಂದರೆ, ನಾನು 8th ಸ್ಟ್ಯಾಂಡರ್ಡ್ ಸ್ಕೂಲ್ ಹಾಲಿಡೇಸಲ್ಲಿ ಇಲ್ಲಿಗೆ ನಮ್ಮಮ್ಮ, ತಂಗಿ, ತಮ್ಮ, ನಮ್ಮ ಚಿಕ್ಕಮ್ಮನ ಮಕ್ಕಳು, ನಮ್ಮ ಮಾವ, ನಮ್ಮ ಅಕ್ಕ, ನಮ್ಮ ಅಣ್ಣ ಎಲ್ಲ ಇದೇ ಪ್ಲೇಸಿಗೆ ಬಂದಿದ್ವಿ. ನೆಕ್ಸ್ಟ್ 10th ಸ್ಕೂಲ್ ಟ್ರಿಪ್ಪಲ್ಲೂ ಇಲ್ಲಿಗೆ ಬಂದಿದ್ವಿ ಫ್ರೆಂಡ್ಸ್ ಜೊತೆ. ಈಗ ನೆಕ್ಸ್ಟು ಮ್ಯಾರೇಜ್ ಆದಮೇಲೆ ಹಸ್ಬೆಂಡ್ ಫ್ಯಾಮಿಲಿ ಜೊತೆ ಬರ್ತಾಯಿದ್ದೀನಿ. 3 ಸ್ಟೇಜಲ್ಲಿ ಈ ಪಾರ್ಕ್ನ ನೋಡ್ತಾ ಇರೋದು. ಅದು ನನಗೆ ತುಂಬ ಮೆಮೊರಿ ತಂದು ಕೊಡುತ್ತೆ. ಒಂದೊಂದು ಪ್ಲೇಸಲ್ಲೂ ಒಂದೊಂದು ಸ್ಟೇಜಲ್ಲೂ ಒಂದೊಂದು ಮೆಮೊರಿ. ನಿಮಗೂ ಯಾವುದಾದ್ರೂ ಅದೇ ಥರ ಮೆಮೊರಿ ಇದ್ದರೆ ನನಗೆ ಕಮೆಂಟ್ ಮಾಡಿ.
ನೋಡಿ ಇಲ್ಲೂ ಈ ಥರ ಪ್ಲಾಸ್ಟಿಕ್ಕು ನೀರು ಕುಡಿದ್ಬಿಟ್ಟು ಬಾಟಲ್ ಎಲ್ಲ ಹೆಂಗೆ ಹಾಕಿದ್ದಾರೆ. ಅಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರೆ, ಅದರೊಳಗಡೆ ಹಾಕಬೇಕು. ಏನು ಮಾಡೋಕ್ಕಾಗಲ್ಲ, ಜನ ಬದಲಾಗಲ್ಲ. ಚೆನ್ನಾಗಿರೋ ಜಾಗ ಹಾಳು ಮಾಡೋದೇ ಕಲ್ತಿರೋದು. ಪ್ರತಿಯೊಬ್ಬರು ಅವ್ರವ್ರ ಜವಾಬ್ದಾರಿ ಅವ್ರವ್ರ ಕೆಲಸನ ನೀಟಾಗಿ ಮಾಡಿದ್ರೆ ಯಾವ ತೊಂದರೆನೂ ಆಗಲ್ಲ ಅನಿಸುತ್ತೆ ಮೋಸ್ಟ್ಲಿ. ಇದು ಕಾವೇರಿ ತಾಯಿಯ ವಿಗ್ರಹ. ಸುತ್ತ ನೀರಿನ ಮಧ್ಯೆ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ರು. ಎಲ್ಲರಿಗೂ ಒಳ್ಳೇದು ಮಾಡಿ ಕಾಪಾಡು ತಾಯಿ. ಅಲ್ಲಿಂದ ಬೋಟಲ್ಲಿ ಒಂದು ರೌಂಡು ನೀರಿನ ಮಧ್ಯೆ ಹೋಗ್ಬಿಟ್ಟು ಬಂದ್ವಿ. ಮಕ್ಕಳು ತುಂಬ ಖುಷಿಪಟ್ಟರು, ತುಂಬ ಚೆನ್ನಾಗಿತ್ತು. ನೀರಂದರೆ ಯಾರಿಗಿಷ್ಟ ಆಗಲ್ಲ ಇಲ್ಲಿ, ಅದರಲ್ಲೂ ಮಕ್ಳಿಗಂದರೆ ತುಂಬಾ ಇಷ್ಟ. ಇಲ್ಲಿ ವಾಟರ್ ಡ್ಯಾನ್ಸ್ ಇರುತ್ತೆ ಸಂಜೆ ಮೇಲೆ 6:45 ಅನಿಸುತ್ತೆ. ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಿತ್ತು, ಅದಕ್ಕೆ ಹೊರಟ್ಬಿಟ್ವಿ. ಇರಲಿಲ್ಲ ನೀರಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಚಾಮುಂಡಿ ಬೆಟ್ಟಕ್ಕೆ. ಈ ಪ್ಲೇಸು ಅದೇ ಥರ ಸೇಮ್ ಫ್ಯಾಮಿಲಿ, ಅಮ್ಮನ ಜೊತೆ, ತಂಗಿ ತಮ್ಮನ ಜೊತೆ, ಮತ್ತು ಸ್ಕೂಲ್ ಫ್ರೆಂಡ್ಸ್ ಜೊತೆ, ಈಗ ಹಸ್ಬೆಂಡ್ ಫ್ಯಾಮಿಲಿ ಜೊತೆ, ಮಕ್ಕಳು, ಇದೇ ಥರ 3 ಸ್ಟೇಜ್ ಮೆಮೊರಿ ಇರೋ ಅಂಥದ್ದೇ ಪ್ಲೇಸ್ ಇದೂ ನನಗೆ. ಲಾಸ್ಟ್ ಟೈಮ್ ಬಂದಾಗ ಕಾರ್ನ ದೇವಸ್ಥಾನದ ಹತ್ರನೇ ಬಿಟ್ಟಿದ್ದರು. ಈ ಟೈಮ್ ಪಾರ್ಕಿಂಗ್ ಮಾಡಿದ್ದಾರೆ. ಕಾರ್ ಪಾರ್ಕಿಂಗಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಬಂದ್ವಿ. ಶಾಪಿಂಗ್ ಲವರ್ಸ್ಗೆ ಒಳ್ಳೆ ಶಾಪಿಂಗ್ ಪ್ಲೇಸ್ ಇದು. ಮನೆಗೆ ಬೇಕಾಗಿರೋ ಐಟಮ್ಸ್ ಆಗಲಿ ಎಲ್ಲ ಪ್ರತಿಯೊಂದು ಥರನೂ ಸಿಗುತ್ತೆ. ಹ್ಯಾಂಡ್ ಬ್ಯಾಗ್, ಹ್ಯಾಂಡ್ ಪರ್ಸ್, ಟಾಯ್ಸ್, ಬಟ್ಟೆಗಳು ತುಂಬ ಚೆನ್ನಾಗಿದೆ. ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಒಳಗಡೆ ವಿಡಿಯೋ ಫೋಟೋಸ್ಗೆ ಹಲೋ ಇಲ್ಲ. ಸೊ ವಿಡಿಯೋ ಇಲ್ಲಿಗೆ ಫುಲ್ ಒಂದು ಕ್ಲಿಪ್ ತೊಗೊಂಡು ಸ್ಟಾಪ್ ಮಾಡ್ತಾಯಿದ್ದೀನಿ. ದರ್ಶನ ಎಲ್ಲ ಮುಗೀತು, ಚೆನ್ನಾಗಿತ್ತು. ತಾಯಿನ ಅಲಂಕಾರದಲ್ಲಿ ನೋಡೋದೇ ಒಂದು ಒಳ್ಳೆ ಖುಷಿ, ಮನಸ್ಸಿಗೇನೋ ಒಂಥರ ನೆಮ್ಮದಿ ಸಿಗುತ್ತೆ. ಮತ್ತು ನೈಟ್ ಹೊರಡಬೇಕಾದ್ರೆ ಬೆಟ್ಟದಿಂದ ಮೈಸೂರು ಲೈಟಿಂಗ್ಸ್ ಸಖತ್ತಾಗಿ ಕಾಣಿಸ್ತಾ ಇತ್ತು. ಅದು ಫೋನಲ್ಲಿ ಅಷ್ಟು ಕ್ಲಿಯರಾಗಿ ಬಂದಿಲ್ಲ, ಆದರೆ ರಿಯಲಿ ಚೆನ್ನಾಗಿತ್ತು. ತಾಯಿ ಚಾಮುಂಡೇಶ್ವರಿ, ಶ್ರೀಕೃಷ್ಣ, ಭೂವರಹ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾನು ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.